ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಸಿದ್ದಾಪುರದಲ್ಲಿರೋ ಒಂದು ಹಿಂಡಿ ಫ್ಯಾಕ್ಟ್ರಿ. ಸುಮಾರು 40 ವರ್ಷದ ಹಿಂದ್ಗಡೆ ಇತ್ತು, ಇವಾಗ ಅದನ್ನು ಶಟ್ ಡೌನ್ ಆಗಿದೆ. ಇವತ್ತು ನಮ್ಮ ಜೊತೆ ಇದ್ದಾರೆ ರವಿ, ಹಾಯ್, ಮತ್ತು ಅವ್ರ ತಮ್ಮ ಅನುಷ್ ಜಿಂಗಾಡೆ. ಇವಾಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 40 ಎಕರೆ ಇದೆ, ಸುತ್ತಮುತ್ತ ಪ್ಲಾಂಟೇಶನ್ ಇದೆ. ಹೋಗ್ಬಿಟ್ಟು ನೋಡೋಣ ಬನ್ನಿ. ಚೆನ್ನಾಗಿದೆ ಪ್ಲೇಸ್ ಅಂತೆ, ನೋಡ್ಕೊ ಬರ್ತೀವಿ ನಾವು. ಹಾಯ್. ಆ್ಯಕ್ಚುಲಿ ಆನ್ ದಿ ವೇ ಹೋಗ್ಬೇಕಾದ್ರೆ ಯಾವ ಥರ ಪ್ಲೇಸ್ ಇರುತ್ತೆ ಅಂದರೆ, ಮಾರ್ನಿಂಗ್ ಎಲ್ಲ ಬಂದ್ಬಿಟ್ರೆ ಸೈಕಾಗಿರುತ್ತೆ. ಒಂದು ಸತಿ ರೋಡ್ ತೋರಿಸ್ತೀನಿ, ವ್ಯೂ ನೋಡಿ ಹೇಗಿದೆ ಅಂತ. ನಮ್ಮ ರೈಡರ್ ಯಾಕೋ ಭಾರಿ ಸೀರಿಯಸ್ ಆಗಿ ಕಾಣಿಸ್ತಾ ಇದ್ದಾರೆ ನೋಡಿ, ರ್ಯಾಲಿ ರೈಡ್ ಮಾಡ್ದಂಗೆ ಮಾಡ್ತಾರೆ. ರೋಡು ಕಟ್ಟಡ ರೋಡ್ ಇದ್ದಂಗಿದೆ, ಅದಕ್ಕೆ ಸ್ವಲ್ಪ ಮುಂದ್ಗಡೆ ಲಕ್ಷ್ಯ ಮಾಡೇ ಹೊಡಿಬೇಕಾಗುತ್ತೆ ಬೈಕ್. ನಮ್ಮ ರವಿ ಜಿಂಗಾಡೆ ಅವ್ರು ಹೇಳಿದ್ದಾರೆ ಅಂದರೆ ರೋಡ್ ತುಂಬ ಖತರ್ನಾಕ ಇರುತ್ತೆ, ಬಟ್ ನೋಡೋದಕ್ಕೆ ಹಂಗೇನು ಅನಿಸ್ತಾ ಇಲ್ಲ. ಅವ್ರು ಬೇಜಾರು ಮಾಡ್ಕೊಬಾರ್ದು ಅಂದ್ಬಿಟ್ಟು ಹ್ಞೂ ಅನ್ನೋ. ನಮ್ಮ ಫ್ರೆಂಡ್ಸ್ ಎಲ್ಲ ರೆಸ್ಟ್ ತೊಗೊತಾ ಇದ್ದಾರೆ. ಇಲ್ಲಿ ನೋಡಿ ಏನು ಸಿಕ್ಕಿದೆ ಅಂತ. ನವಿಲ್ಗರಿ ಅಲ್ಲಿದ್ದಾರೆ ನಮ್ಮ ಫ್ರೆಂಡ್ಸು. ಹೋಗಿ ನೋಡೋಣ ಬನ್ನಿ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಅಂತ. ಸಕ್ಕತ್ತಾಗಿ ಒಂದು ವ್ಯೂ ಪಾಯಿಂಟ್ ಇದೆ, ಹಳೇ ಕಾಲದೊಂದು ಬ್ರಿಡ್ಜು, ಹಿಂದೆ ಒಂದು ಪಾಂಡು. ಸಖತ್ತಾಗಿದೆ, ಸೂಪರ್. ಅನೀಶ್ ಜಿಂಗಾಡೆ, ರವಿ ಜಿಂಗಾಡೆ. ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಕೆರೆ ಇದೆ. ಆ್ಯಕ್ಚುಲಿ ಇವಾಗ ಸಮ್ಮರ್ ಆಗಿರೋದ್ರಿಂದ ನೀರಿಲ್ಲ. ಈ ಬ್ರಿಡ್ಜ್ ದಾಡ್ಕೊಂಡು ಅವಾಗ ಅಲ್ಲಿ ವರ್ಕರ್ಸ್ ಎಲ್ಲ ಇಲ್ಲಿಂದನೇ ಹೋಗ್ತಾಯಿದ್ರು ಅನಿಸುತ್ತೆ. ನೋಡೋಣ ಬನ್ನಿ ಮುಂದೆ ಹೆಂಗಿರುತ್ತೆ. ಆ್ಯಕ್ಚುಲಿ ನಾವು ಹೇಳ್ತಾ ಇದ್ದೀವಿ ಪ್ಲೇಸ್ ಇಲ್ಲೇ ಬಂದಿದೆ. ನಾವು ಸಿದ್ದಾಪುರದಲ್ಲೇ ಇದ್ರೂ ನಮಗೆ ಗೊತ್ತಿರಲಿಲ್ಲ. ನೋಡಿ ಅಲ್ಲಿದೆ, ನೋಡಿ ಹೇಗಿದೆ ಪ್ಲೇಸ್. ಹಳೇ ಕಾಲದ್ದು, ಸುಮಾರು 40 ವರ್ಷದ ಮುಂಚೆ ಇಲ್ಲಿ ಸಾವಿರಾರು ಜನ ಕೆಲಸ ಮಾಡಿರೋವಂಥ ಜಾಗ ಇವತ್ತು ಹಾಳು ಬಿದ್ದಿದೆ. ಏನಕ್ಕೆ ಹಾಳು ಬಿದ್ದಿದೆ, ಮುಂಚೆ ಏನು ಮಾಡ್ತಾಯಿದ್ರು ಅಂತ ತಿಳ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಸೊ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಸೊ ನಾವು ಅಂದ್ಕೊಂಡಿರೋ ಪ್ಲೇಸಿಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಬೈಕ್ ನಿಲ್ಲಿಸಿದ್ದೀವಿ. ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ ನಾವು ಹೇಳಿರೋ ಒಂದು ಹಿಂಡಿ ಫ್ಯಾಕ್ಟ್ರಿ. ಹಳೇ ಕಾಲದ್ದು, ಸುಮಾರು ಒಂದು 40 ವರ್ಷದ ಮುಂಚೆ ಇಲ್ಲಿ ಒಂದು ಸುಮಾರು ಸಾವಿರಾರು ಜನ ಕೆಲಸ ಮಾಡಿರೋ ಜಾಗ. ಆವಾಗಿನ ಕಾಲದಲ್ಲೇ ಇಷ್ಟು ಮಾಡ್ರನ್ನಾಗಿ ಕಟ್ಟಿದ್ದಾರೆ, ಬಟ್ ಇವಾಗ ಹಾಳು ಬಿದ್ದಿದೆ. ಏನಕ್ಕೆ ಹಾಳು ಬಿದ್ದಿರ್ಬೋದು, ಅವಾಗ ಏನು ಮಾಡ್ತಾ ಇರ್ಬೋದು, ಒಳಗಡೆ ಫ್ಯಾಕ್ಟ್ರಿ ಒಳಗಡೆ ಹೆಂಗಿದೆ, ಇಲ್ಲಿ ಜನ ಓಡಾಡ್ತಾರಾ ಇಲ್ವೋ. ಇವಾಗ ಇಲ್ಲಿ ಹಗ್ಲೊತ್ತಲ್ಲಿ ಎಷ್ಟು ಚೆನ್ನಾಗಿ ಈ ಪ್ಲೇಸ್ ಕಾಣಿಸ್ತಾ ಇದೆಯೋ, ರಾತ್ರಿ ಹೊತ್ತು ಅಷ್ಟೇ ಭಯಾನಕವಾಗಿರುತ್ತೆ. ಒಂದು ಸ್ಟ್ರೀಟ್ ಲೈಟ್ ಕೂಡ ಇಲ್ಲ, ಏನೂ ಇಲ್ಲ, ಫುಲ್ಲು ಕಾಡು ಕಾಡು. ಸೊ ಇವಾಗ ನಾವು ಫ್ಯಾಕ್ಟ್ರಿಗೆ ಎಂಟ್ರಿ ಕೊಡೋಣ. ಸೊ ಇವಾಗ ನಿಮ್ಮ ಮುಂದೆ ಕಾಣ್ತಾ ಇರೋದೇನೆ ಫ್ಯಾಕ್ಟ್ರಿ. ಹಳೆ ಕಾಲದಲ್ಲೇ ಇಲ್ಲಿ 2 ಗೇಟ್ ಇತ್ತು ಅನಿಸುತ್ತೆ, ಬಟ್ ಇವಾಗ ಗೇಟ್ ಇಲ್ಲ. ಹಳೆ ಕಾಲದಲ್ಲಿ ಇಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಹಿಂಡಿ ಫ್ಯಾಕ್ಟ್ರಿ ಅಂದರೆ ಹಸುಗಳಿಗೆ ಹಿಂಡಿ ಕೊಡ್ತಾರಲ್ವ, ಅದನ್ನು ಇಲ್ಲೇ ಉತ್ಪತ್ತಿ ಮಾಡ್ತಾಯಿದ್ರು. ಇವಾಗ ಇಲ್ಲಿ ಹಾಳು ಬಿದ್ದಿದೆ. ಏನಕ್ಕೆ ಹಾಳು ಬಿದ್ದಿದೆ ಅಂತ ಸ್ಪೆಸಿಫಿಕ್ಕಾಗಿ ಯಾರೂ ಹೇಳಿಲ್ಲ, ಬಟ್ ಒಟ್ಟಿನಲ್ಲಿ ಹಾಳು ಬಿದ್ದಿದೆ. ಪ್ಲೇಸ್ ನೋಡಿ ಎಷ್ಟು ಸಖತ್ತಾಗಿದೆ. ಅಂದರೆ ಮುಂಚೆ ಸರ್ಕಾರ ಹುಲ್ಲು ಬೆಳೆದು, ಹುಲ್ಲೆಲ್ಲ ಬೆಳೆದು ಅದು ಹಿಂಡಿ ಮಾಡ್ತಿದ್ದೀವಿ. ಹಿಂಡಿ ಮಾಡ್ತಿದ್ದಂದರೆ ಹತ್ತಿಕಾಳು ಹಿಂಡಿ, ಶೇಂಗಾ ಹಿಂಡಿ ಇತ್ತು. ಅವಾಗ ಇದು ಹಿಂಡಿ ಮಾಡ್ತಿದ್ವಿ. ಆ ಹಿಂಡಿ ನಮ್ಮದು ಶಿವಮೊಗ್ಗ, ಬೆಂಗಳೂರು, ಧಾರವಾಡ ಹಿಂಗೆಲ್ಲ ನಾವು ಕಳಿಸ್ತಾ ಇದ್ದೀವಿ ಆ ಹಿಂಡಿ ಮಾರ್ಕೊಂಡು. ಈ ಹತ್ತಿಕಾಳು ಹಿಂಡಿ ರೆಡಿ ಆಯ್ತಲ್ಲ, ಆ ಹಿಂಡಿ ರೆಡಿ ಆಗಿದ್ದು ಈ ಫ್ಯಾಕ್ಟ್ರಿ ಸ್ವಲ್ಪ ಡೌನ್ ಆಯ್ತು. ಅಷ್ಟ್ರ ಮೇಲೆ ನಾವು ಈ ವ್ಯಾಪಾರ, ಇದು ರೈತರೆಲ್ಲ ಯಾರು ಒಯ್ಯೋದಿಲ್ಲ ಲೆಕ್ಕಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಇದು ಹುಲ್ಲು ತೆಗೆದು ನೀಲಗಿರಿ ನಾವು ಹಾಕಿದ್ದೀವಿ ಅಷ್ಟೇ, ಮತ್ತೇನು ತೊಂದರೆ ಏನೂ ಇಲ್ಲ. ಓಕೆ, ಇದು ಗೌರ್ಮೆಂಟ್ ಆಗಿತ್ತು. ಇದು ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ನೋಡ್ಕೊಂಡು. ಹೌದು, KSFRC. KSFRC.
KSFRC. ಹಾಂ ಓಕೆ ಓಕೆ ನಿಗಮ. ಓಕೆ ಸರಿ ಸರ್. ಎಂಟ್ರೆನ್ಸ್ ಅಲ್ಲೇನೆ ನಿಮಗೆ ಸಿಗುತ್ತೆ ಭಯ ಆಗುತ್ತೆ ಬ್ರೋ, ಬನ್ನಿ ವರ್ಕಿಂಗ್ ಅವರ್ಸ್. ಎಲ್ಲ ಕಡೆ ಭಾನುವಾರ ರಜಾ ಆದರೆ ಇಲ್ಲಿ ಬುಧವಾರ ರಜಾ ಇದೆ. ಪ್ರತಿ ಬುಧವಾರ ರಜಾ ಇರುತ್ತೆ. ಸೊ ಎಂಟ್ರೆನ್ಸಲ್ಲೇ ನೋಡಿ, ಶೆಡರ್ ಗಿಡರ್ ಎಲ್ಲ ಏನೂ ಇಲ್ಲ, ಎಲ್ಲ ರಸ್ಟ್ ಹಿಡ್ದು ಹೋಗ್ಬಿಟ್ಟಿದೆ. ಸೊ ಒಳಗಡೆ ಬಂದರೆ ಈ ಥರ ಪ್ಲೇಸ್ ಇದೆ. ಇಲ್ಲಿ ದೊಡ್ಡ ದೊಡ್ಡ ಮಿಷಿನರಿ ಇದ್ವು ಅಂತ ಅನಿಸುತ್ತೆ. ಸ್ಟ್ಯಾಂಡ್ಗಳು ನೋಡಿದ್ರೆ ಅರ್ಥ ಆಗುತ್ತೆ. ಬಟ್ ಇಲ್ಲಿ ಸದ್ಯಕ್ಕೆ ಯಾವುದು ಮಿಷಿನರಿ ಇಲ್ಲ. ಎಲ್ಲ ಕಂಪ್ನಿಯವರೇ ಶೆಡ್ ಡೌನ್ ಮಾಡಿದ್ಮೇಲೆ ತಗೊಂಡೋಗಿದ್ದಾರೋ ಅಥವಾ ಸುತ್ತಮುತ್ತ ಇರೋ ಊರವ್ರು ಎತ್ಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ. ಒಂದು ಫ್ಯಾಕ್ಟ್ರಿ ಯಾವ ರೇಂಜಿಗೆ ಆಳು ಬೀಳುತ್ತೆ ಅಂತ ಇಲ್ಲಿ ನೋಡ್ಬೋದು ನೀವು. ಪ್ಲ್ಯಾಂಟ್ ಮೇಂಟೆನೆನ್ಸ್ ರೂಮ್. ನನಗಂತೂ ಸಖತ್ತಾಗಿ ಭಯ ಆಗ್ತಾಯಿದೆ. ಬಟ್ ಒಬ್ಬರೆಲ್ಲ ಬಂದರೆ ಭಯ ಆಗುತ್ತೆ. ಜೊತೆಗೆ ನನ್ನ ಇಬ್ಬರು ಫ್ರೆಂಡ್ ಇರೋದ್ರಿಂದ ಸ್ವಲ್ಪ ಧೈರ್ಯ. ಇದು ನೋ ಅಡ್ಮಿಷನ್, ಡೇಂಜರ್ ಅಂದರೆ ಇದು ಪವರ್ ಸಪ್ಲೈ ರೂಮ್ ಅಂತ ಅನಿಸುತ್ತೆ. ಎಷ್ಟು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಯಾವುದೋ ಪ್ಲ್ಯಾಂಟ್ ಇಟ್ಟಿದ್ರು. ತುಂಬ ಮಣ್ಣೆಲ್ಲ ಅಗ್ದ್ಬಿಟ್ಟು ಹಾಕಿದ್ದಾರೆ. ಇವೆಲ್ಲ ಇಲ್ಲಿ ಇದ್ದಿರೋ ಗೋಡೆಗಳ ಬ್ರಿಕ್ಸ್ ಬಿದ್ದಿದ್ದಾವೆ. ಆವಾಗಿನ ಕಾಲದಲ್ಲೇ ಈ ರೇಂಜಿಗೆ ಕಟ್ಟಿದ್ದಾರೆ ಅಂತ ಅಂದರೆ ಸಖತ್ತಾಗೇ ಇದೆ. ಬಟ್ ಇವಾಗ ಯಾವ ರೇಂಜಿಗೆ ಹಾಳು ಬಿದ್ದಿದೆ ಅಂತ ಅಂದರೆ ಎಷ್ಟು ಜೇನ್ಗಳು ಕಟ್ಟಿದ್ದಾವೆ ನೋಡಿ. ಸಖತ್ತಾಗಿದೆ ಅಲ್ವಾ? ನೋಡಿ ಜೇನು ಲೆಕ್ಕ ಮಾಡೋಕ್ಕಾಗತ್ತಾ? ನೀವು ಲೆಕ್ಕ ಮಾಡಿ ನೋಡಿ ಒಂದ್ಸಲ ಎಷ್ಟು ಜೇನು ಕಟ್ಟಿದೆ ಅಂತ. ವಾವ್, ಕೆಳಗಡೆನೆ ಜೇನುಗಳೆಲ್ಲ ಬಿದ್ದಿದ್ದಾವೆ, ಜೇನಿನ ರಟ್ಟು. ಈ ಜೇನ್ದು ಕಾನ್ಸೆಪ್ಟ್ ಏನು ಅಂದರೆ, ಜೇನು ತನ್ನ ಗೂಡನ್ನು ಹಿಂಗೆ ಕಟ್ಕೊಂಡಿರುತ್ತೆ. ಎಲ್ಲ ಕಡೆ ಮಕರಂದ ಹೀರ್ಬಿಟ್ಟು ಶೇಖರಣೆ ಮಾಡಿರುತ್ತೆ. ಅದು ಇಲ್ಲಿಂದ ಪ್ಲೇಸ್ ಚೇಂಜ್ ಮಾಡಬೇಕು ಅಂತ ಅನಿಸ್ದಾಗ ಇದರಲ್ಲಿ ಇರೋದನ್ನ ಜೇನನ್ನೆಲ್ಲ ಕುಡಿದ್ಬಿಟ್ಟು ಇಲ್ಲಿಂದ ಹಾರಿ ಬೇರೆ ಜಾಗಕ್ಕೆ ಹೋಗುತ್ತೆ. ಒಂದು ರಾಣಿ ಜೇನು ಇರುತ್ತೆ, ಮಿಕ್ಕಿದ್ದೆಲ್ಲ ಮಾಮೂಲಿ ಜೇನಾಗಿರುತ್ತೆ. ಇದನ್ನು ನೋಡಿದ್ರೆ ತುಂಬ ಜನ ಬಂದಿದ್ದಾರೆ. ಆಲ್ರೆಡಿ ಯಾರೋ ಫುಟ್ ಪ್ರಿಂಟ್ ಬೇರೆ ಇಟ್ಟೋಗಿದ್ದಾರೆ. ಎಲ್ಲ ಸತ್ತೋಗಿದ್ದು ಜೇನು. ಆ್ಯಕ್ಚುಲಿ ಈ ಜೇನು ಹಾರೋಗಿರೋದಲ್ಲ, ಯಾರೋ ಬಂದು ಸಾಯಿಸ್ಬಿಟ್ಟು ಜೇನೆಲ್ಲ ತಗೊಂಡೋಗಿದ್ದಾರೆ. ಇಷ್ಟು ಜೇನು ನೋಡಿ, ಇದು ನೋಡಿ, ಇದೆಲ್ಲದು ಜೇನಿದು ಎಲ್ಲ ಸಾಯಿಸಿ ಎಲ್ಲ ಏನೇನು ಮಾಡಿದ್ದಾರೆ ಗೊತ್ತಿಲ್ಲ. ನಾಶ ಆಗಿದ್ದಾವೆ, ನಾಶ ಸಿಕ್ಕಾಪಟ್ಟೆ ಜೇನುಗಳು ನಾಶ ಆಗಿಬಿಟ್ಟಿದ್ದಾವೆ ಪಾಪ. ಇಲ್ಲಿ ಬಿದ್ದಿರೋದು ಎಲ್ಲದನ್ನು ಜೇನೇ, ಇದೆಲ್ಲ ಜೇನು. ಇಲ್ಲಿ ಮೇಲೆ ಇರೋ ಜೇನಿನ ರಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜೇನಿದ್ವು ಅಂತ. ಇವಾಗ ಇದು ಹಾಳು ಬಿದ್ದಿರೋದ್ರಿಂದ. ಮತ್ತು ಈ ಊರವ್ರಿಗೆ ಕೇಳಿದರೆ ಇಲ್ಲಿ ರಾತ್ರಿ ಭಯಾನಕವಾಗಿ ಏನೋ ಹೆದರಿಸುತ್ತೆ, ಇಲ್ಲಿ ಯಾರು ಬರಬೇಡಿ ಅಂತ ಹೇಳ್ತಾರೆ. ಆದರೂ ಕೂಡ ನಾವು ಡೇನೇ ಬಂದಿವಿ, ನೈಟ್ ಧೈರ್ಯ ಮಾಡ್ಕೊಂಡು ಈಗಲೂ ಭಯ ಆಗುತ್ತೆ, ಆದರೂ ಇರಲಿ ಅಂತ ನೋಡ್ಲಿಕ್ಕೆ ಬಂದಿದ್ದೀವಿ. ನಾವು ಯಾವುದೇ ಪ್ಲೇಸ್ಗಂತ ಹೋದ್ರೂ ಡೇ ಟೈಮಲ್ಲಿ ಎಷ್ಟು ಚೆನ್ನಾಗಿರುತ್ತೋ ನೈಟ್ ಟೈಮಲ್ಲಿ ಅಷ್ಟೇ ಭಯ ಆಗುತ್ತೆ. ಯಾಕಂತ ಅಂದರೆ ಡೇ ಟೈಮಲ್ಲಿ ಲೈಟಿಂಗ್ ವ್ಯವಸ್ಥೆ ಇರುತ್ತೆ. ಬಟ್ ರಾತ್ರಿ ಇಲ್ಲಿ ಬಂದರೆ ಏನೂ ಕಾಣಿಸಲ್ಲ, ಒಂದು ಬಲ್ಬ್ ಕೂಡ ಇಲ್ಲ, ಏನೂ ಇಲ್ಲ. ಅದೇ ಥರ ಈ ದೆವ್ವದು ಒಂದು ಒಳಗೆ ಏನಂತಾರಲ್ಲ ಸುರಂಗ ಮಾರ್ಗ, ಆ ಥರ ದೆವ್ವ ಎಲ್ಲ ಹೊಕ್ಕಿರತ್ತಲ್ಲ, ಆ ಥರ ಇದ್ದಂಗಿದೆ ಇದು. ಆ್ಯಕ್ಚುಲಿ ಇದೇನು ಅಂತ ಅಂದರೆ ಡಾಂಬರು. ಬಟ್ ಇದು ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ. ಇದ್ರೊಳಗಡೆ ಯಾರಾದರೂ ಇನ್ ಕೇಸ್ ಜಂಪ್ ಹೊಡೆದ್ರು ಅಂದ್ಕೊಳ್ಳಿ, ಡಾಂಬರ್ ಎಲ್ಲರೂ ಮೆಲ್ಟ್ ಆಗಿದ್ರೆ ಫುಲ್ ಊತೋಗ್ತಾರೆ. ಸೊ ಸೇಫ್ ಆಗಿರಬೇಕು. ಇಲ್ಲಿ ಯಾವುದೋ ಒಂದು ಸಪ್ರೇಟಾಗಿ ರೂಮ್ ಇದೆ.
ಎಕೋ ಬರ್ತಾ ಇದೆ, ನಮ್ಮ ವಾಯ್ಸ್ ನಮಗೆ ಕೇಳಿಸ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ನೈಟ್ ಟೈಮಲ್ಲಿ ಬಂದರೆ ಸಖತ್ತಾಗಿರುತ್ತೆ. ಕೋಲ್ಡ್ ಇದೆ. ಎಷ್ಟು ಕೋಲ್ಡ್ ಎ ಸಿ ಇದ್ರೂ ಅಷ್ಟು ತಣ್ಣಗಿರುತ್ತಾ ಇಲ್ಲ ಗೊತ್ತಿಲ್ಲ, ಅಷ್ಟು ತಣ್ಣಗಿದೆ. ಇಲ್ಲಿ ನೋಡಿ ಬಲ್ಪ್ ಇದೆ, ಹೋಲ್ಡರ್ ಇದೆ, ಎಲ್ಲ ಇದೆ, ಬಟ್ ಲೈಟಿಂಗ್ ಇಲ್ಲ. ನೈಟ್ ಟೈಮ್ ಬಂದರೆ ಸಖತ್ತಾಗಿರುತ್ತೆ. ಪಕ್ಕದಲ್ಲೇ ಸ್ಟೇರ್ ಕೇಸ್ ಇದೆ. ಇಲ್ಲ ಏನಿದೆ ನೋಡುವ, ನಾವು ಹೋಗಿಲ್ಲ. ಈಗ ನಿಮ್ಗೆ ವಿಡಿಯೋ ತೋರ್ಸೋಣ ಅನ್ನೋ ಲೆಕ್ಕಕ್ಕಾದ್ರೆ ನಾವು ಹೋಗಿ ನೋಡ್ಕೊ ಬರ್ತೀವಿ. ಬನ್ನಿ. ಓಕೆ, ಹೋಗುವ ಬನ್ನಿ ಫ್ರೆಂಡ್ಸ್, ಬನ್ನಿ. ಸ್ಟೇರ್ ಕೇಸ್ ವಾವ್, ಮಸ್ತ್ ಇದೆ, ಸೂಪರ್. ನಾನು ಆ್ಯಕ್ಚುಲಿ ಕೆಳಗಡೆವರೆಗೆ ಬಂದಿದ್ದೆ, ಮೇಲೆ ಇವತ್ತು ಬರ್ತಾ ಇರೋದು ಇದೆ ಫಸ್ಟು. ಇದು ಆ್ಯಕ್ಚುಲಿ ನನಗನ್ಸಿರೋ ಪ್ರಕಾರ ಮ್ಯಾನೇಜರು ಆ ಥರ ಯಾರಾದರೂ ಇರ್ತಾರಲ್ವಾ, ಹೆಡ್ ಆಫ್ ದಿ ಕಂಪ್ನಿ, ಅವ್ರ ರೂಮ್ ಅನ್ಸುತ್ತೆ. ದೇವ್ರದು ಅವಾಗಿನ ಕಾಲದಲ್ಲಿ ಹಿಂದಿನ ಕಾಲದ ದೇವರು. ಇದ್ಯಾವ ದೇವರು ಬೈ? ಧರ್ಮಸ್ಥಳ. ಏದು ಯಾವುದಂತ ಗೊತ್ತಾಗ್ತಿಲ್ಲ ಬ್ರೋ. ಅಗ್ರೆಸಿವ್ ದೇವ್ರನ್ನೇ ಇಟ್ಟಿದ್ದಾರೆ ಎಲ್ಲ ಕಡೆ. ಮೇಲೆಯಿಂದ ಮ್ಯಾನೇಜರ್ ಹಿಂಗಿಂದ ನೋಡ್ತಾ ಇದ್ದ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೋ ಇಲ್ವಾ ಅಂದ್ಬಿಟ್ಟು, ಅಲ್ವಾ ಬೈ? ಹೌದು. ಡಬಲ್ ಬಲ್ಪ್ ಹಾಕ್ಬಿಟ್ಟು ನೋಡಿ ಬೈ, ಲೈಟ್ ಸ್ವಿಚ್ ಆನ್ ಮಾಡಿ. ಅಲ್ಲಿ ಸ್ವಿಚ್ ಇದೆಯಲ್ಲ, 40 ವರ್ಷದ ಕಾಲದ ಎಲ್ಲೇ ಇರುತ್ತೆ ಅಲ್ವಾ? ಕರೆಕ್ಟ್, ಪವರ್ ಸಪ್ಲೈನೇ ಇಲ್ಲ, ಬಟನೇ ಇಲ್ಲಲ್ಲ ಬ್ರೋ. ಹಾಂ, ಎಲ್ಲಿಂದ ಬರುತ್ತೆ? 3 pin ವೋಲ್ಟ್. ಹಳೆ ಕಾಲದ ಮಹಾತ್ಮ ಗಾಂಧೀಜಿ ಅವರ ಬ್ರಿಟಿಷ್ ಇದು ಮಾಡಿದ ಕಾಲದ್ದು. ಇಲ್ಲೆಲ್ಲ ಎಷ್ಟು ಜನ ಕೆಲಸ ಮಾಡ್ತಾ ಇರ್ಬೋದು ಅಲ್ವಾ? ಎಷ್ಟೇ ಅಂತ ಅಂದ್ರೂ ಒಂದು ರಾಂಗ್ ಡಿಸಿಷನ್ ನಮಗೆ ಹೆಂಗೆ ಮಾಡುತ್ತೆ ಅಂದರೆ ಈ ಥರ ಕೊಲ್ಯಾಪ್ಸ್ ಆಗುತ್ತೆ. ಒಂದು ಗುಡ್ ಡಿಸಿಷನ್ ಏನು ಅಂತ ಅಂದರೆ ಇದೇ ಥರ 10 ಕಂಪ್ನಿನ ಬಿಲ್ಡ್ ಮಾಡ್ತಾರೆ. ಯಾವುದೇ ಟೈಮ್ ಅಂತ ಅಂದ್ರೂ ನಾವು ಡಿಸಿಷನ್ ಮೇಕಿಂಗ್ ಕರೆಕ್ಟಾಗಿ ಮಾಡಬೇಕು. ಮೇ ಬಿ ಏನಾದರೂ ಆಗಿರ್ಬೋದು, ಫೈನಾನ್ಷಿಯಲ್ ಡಿಸಿಷನ್ ಇರ್ಬೋದು, ಮ್ಯಾನ್ ಪವರ್, ರಾ ಮೆಟೀರಿಯಲ್ಸ್ ಏನಾದರೂ ಇರ್ಬೋದು. ಒಂದು ರಾಂಗ್ ಡಿಸಿಷನ್ನೇ 40 ವರ್ಷದ ಮುಂಚೆ ರಾರಾಜಿಸ್ತಾ ಇದ್ದ ಒಂದು ಕಂಪ್ನಿ ಇವಾಗ ನೆಲ ಮುಕ್ಕಿ ಈ ಥರ ಅವ್ರು ಹೇಳಿರೋ ಥರನೇ ಇಲ್ಲಿ ನೋಡಿ ಪ್ಲಾಂಟೇಶನ್ ಮಾಡಿದ್ದಾರೆ. ಮುಂಚೆ ಇಲ್ಲೆಲ್ಲ ಹುಲ್ಲು ಬೆಳೀತಾ ಇದ್ರು. ಆ್ಯಕ್ಚುಲಿ ಇಲ್ಲಿ ಬರೋ ಹುಲ್ಲಿಂದ ಅಲ್ಲಿ ಹೋಗಿ ಹಿಂಡಿ ತಯಾರು ಮಾಡ್ತಾಯಿದ್ರು. ಕೆಲವೊಂದು ರೀಸನಿಂದ ಕಂಪ್ನಿ ಶಟ್ ಡೌನ್ ಆಗಿರೋದಕ್ಕೆ ಇವಾಗ ಇದನ್ನು ಸಂಪೂರ್ಣವಾಗಿ ಪ್ಲಾಂಟೇಶನ್ ಮಾಡಿದ್ದಾರೆ. ಇವಾಗ ನೀಲಗಿರಿ ಮತ್ತು ತೆಂಗಿನ ಮರ ಈ ಥರ ವಾಣಿಜ್ಯವಾಗಿ ಟರ್ನ್ ಮಾಡಿದ್ದಾರೆ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ ಇದು. ಇಲ್ಲಿ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದಕ್ಕೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅವರಿಗಿರುತ್ತೆ. ಸಿದ್ದಾಪುರದಲ್ಲೇ ಇದ್ದು ಈ ಜಾಗ ನೀವು ನೋಡಿಲ್ಲ ಅಂದರೆ ಒಂದ್ಸತಿ ಫ್ರೀ ಮಾಡ್ಕೊಂಡು ಬಂದು ವಿಸಿಟ್ ಕೊಡಿ, ಸಖತ್ತಾಗಿದೆ. ಎಲ್ಲಿ ನೋಡಿದ್ರು ಸರ್ವ ರೂಟಯ ಸರ್ವ ರೂಟು ಗೊತ್ತಾ? ಸಿದ್ದಾಪುರದಿಂದ ಸರ್ವ ರೂಟು, ಅಲ್ಲಿಂದ ಶಿಳ್ಗಿ ಅಂತ ಹೇಳಿ ಒಂದು ಊರು ಸಿಗುತ್ತೆ. ಆ ಶಿಳ್ಗಿಯಿಂದ ಒಂದು 2 ಕಿಲೋಮೀಟ್ರ್ ದೂರ ಆಗುತ್ತೆ. ಅದೇ ಮೇನ್ ರೋಡಲ್ಲಿ ರೈಟ್ ಸೈಡಿಗೆ ಒಂದು ಅಂಗಡಿ ಸಿಗುತ್ತಲ್ಲ, ಅಲ್ಲಿ ಅವ್ರ ಹತ್ರ ಕೇಳಿದರೆ ಬಾಳೆಕೊಪ್ಪ ಪ್ಲಾಂಟೇಶನ್ ಯಾವುದು ಅಂತ ಹೇಳಿದರೆ ಅವ್ರಿಗೆ ಅರ್ಥ ಆಗಿಲ್ಲ ಅಂದರು. ಬಾಳೆಕೊಪ್ಪ ಪ್ಲಾಂಟೇಶನ್ ಅಂತ ಅರ್ಥ ಆಗಿಲ್ಲ ಅಂದರು. ಹಿಂಡಿ ಫ್ಯಾಕ್ಟ್ರಿ ಯಾವುದು ಅಂತ ಕೇಳಿದರೆ ಅವರು ನಿಮಗೆ ದಾರಿ ಹೇಳ್ಕೊಡ್ತಾರೆ. ಆಯಿತಾ? ಮುದ್ದಾಮು ಅದನ್ನು ಕೇಳ್ಕೊಂಡೇ ಬನ್ನಿ. ನಿಮಗೆ ಇಲ್ಲಿ ದಾರಿ ಗೊತ್ತಾಗೋದಿಲ್ಲ, ನೀವು ಕೇಳ್ಕೊಬೇಕು. ಈಗಷ್ಟೇ ಬಂದರೆ ಆಫೀಸ್ ನೀವು ಇಲ್ಲಿ ನೈಟ್ ಉಳಿತೀರಾ? ನೋಡಿ ಇವರೆಲ್ಲ ನೋಡಿದ್ರೇ ಗೊತ್ತಾಗುತ್ತೆ ಇದು ಮೇನ್ ಆಫೀಸ್. ಇಲ್ಲಿಂದಾನೆ ಎಲ್ಲ. ಇದು ಮುಂಚೆ ಆಫೀಸ್ ಆಗಿತ್ತಾ? ಇದು ಸಡ್ಡು ಅಂದ್ರೆ ಎತ್ತು ದನ ಎತ್ತಿದ್ದು ಇಲ್ಲಿ. ಓಹೋ, ಎತ್ತಿಂದ ಏನ್ ಯೂಸ್ ಆಗ್ತಾ ಇತ್ತು ಅಂದ್ರೆ? ಹೂಟಿ ಹಾ ಹಾ. ಓ, ಹುಲ್ ಬೆಳೀತಾ ಇದ್ರಲ್ವಾ, ಹುಲ್ ಬೆಳೆಯೋದಕ್ಕೆ ಎತ್ತು. ಹಾ ಹಾ ಹಾ. ಅದು ಕಳೆ ಪಳೆ ಜಡ್ಡೆಲ್ಲ ಆಗಬಾರ್ದು ಅಂತ ಹಾ ಹಾ. ಹೂಟಿ ಮಾಡೋದು. ಓಕೆ ಓಕೆ. 12 ಜೊತೆ ಎತ್ತುಗಳನ್ನ ಇಲ್ಲಿ ಸಾಕ್ತಾ ಇದ್ರು. ಬಟ್ ಇಲ್ಲಿ ಆಫೀಸ್ ಅಂತ ಇದೆಯಲ್ಲ? ಆಫೀಸ್ ಅಲ್ಲ, ಅದು ಆಫೀಸ್ ಅಲ್ಲಿ ಇತ್ತ, ಆ ಬೋರ್ಡ್ ಇತ್ತಲ್ಲ, ಇಲ್ಲಿ ದನ ಕಾಯೋದು ತನ್ಕಟ್ಟ ಹಿಂಗೆ. ಹಾ ಹಾ ಹಾ. ಓ, ಹೆಡ್ ಆಫೀಸ್ ಬ್ಯಾಂಗ್ಳೂರಲ್ಲಿ ಇದೆ.
ಇಲ್ಲಿ 12 ಜೊತೆ ಎತ್ತನ್ನ ಕಟ್ತಾ ಇದ್ದಂಥ ಜಾಗ ಇದು. ಅವಾಗಿನ ಕಾಲದಲ್ಲಿ ಟ್ರ್ಯಾಕ್ಟರ್ ಎಲ್ಲ ಇರಲಿಲ್ಲ ಅನ್ಸತ್ತಲ್ಲ? ಇತ್ತ ಇದ್ದಕ್ಕೆ ಹುಲ್ಲು ಬೆಳೆಸಿದ್ದು. ಮತ್ತೆ ಎತ್ತು ಈ ಹುಲ್ಲದ ನಡುಗೆ ಜಡ್ಡು ಹಾಕ್ತೈತಲ್ಲ, ಈಗ ನೀರು ಎಲ್ಲ ಬಿಟ್ಕೊಂಡು ಗೊಬ್ಬರ ಎಲ್ಲ ಹಾಕ್ತೈತಲ್ಲ, ಅದಕ್ಕೆ ಹೂಟಿ ಮಾಡ್ಬೇಕಲ್ಲ, ಆಚೀಚೆ ಬುಡಕ್ಕಲ್ಲ ಉಳುಜಾಗಿ ಹುಲ್ಲು ಬೆಳ್ತಲ್ಲ, ಹಿಂಗೆ ಆ ಲಕ್ಕ ಎತ್ತದಂತ ಹೂಟಿ ಮಾಡಕ್ಕೆ. ಹಿಂಗೆ ಇದು ಸ್ಟೋರೇಜ್ ರೂಮ್ ಆಗಿತ್ತು. ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ನಡ್ಕೊತಾ ಇದೆ ಅಂದಿದ್ದಕ್ಕೆ ಇಷ್ಟಾದರೂ ಉಳ್ಕೊಂಡಿದೆ. 50 ವರ್ಷ ಆದ್ರೂ ಸ್ಟೇಟ್ ಗೌರ್ಮೆಂಟ್ ಆಗಿದ್ರೆ ಇಷ್ಟೊತ್ತಿಗೆ ಇಲ್ಲಿ ಏನೂ ಸಿಗ್ತಾನೆ ಇರಲಿಲ್ಲ. ಆ ರೇಂಜಿಗೆ ಕನ್ಸ್ಟ್ರಕ್ಷನ್ ಮಾಡಿಟ್ಬಿಟ್ಟಿರೋದು. ಸ್ಟೋರೇಜ್ ರೂಮ್ ಅಂದರೆ ಇಲ್ಲಿ ಅವ್ರು ಹೇಳಿದ್ರಲ್ವ, ಹುಲ್ಲನ್ನು ಇಲ್ಲೇ ಬೆಳೀತಾಯಿದ್ರು. ಮೇಯ್ನ್ ಈ ಕಂಪ್ನಿ ಡ್ರಾಬ್ಯಾಕಿಗೆ ರೀಸನ್ ಏನು ಅಂದರೆ, ಹತ್ತಿ ಹಿಂಡಿ ಅಂತ ಬಂದ ಮೇಲೆ ಈ ಹುಲ್ಲಿನ ಹಿಂಡಿಗೆ ಡಿಮ್ಯಾಂಡ್ ಕಡಿಮೆ ಆಯಿತು. ಅದಕ್ಕೋಸ್ಕರ ಇವ್ರ ಕಂಪ್ನಿ ಮುಚ್ಚಬೇಕಾಗಿದೆ. ಆವಾಗಿನ ಕಾಲದಲ್ಲೇ ಇಲ್ಲಿ ಸ್ಟೋರೇಜ್ಗಳನ್ನ ಮಾಡ್ಕೊಂಡಿದ್ರು, ಸ್ಟೋರ್ ರೂಮ್ಗಳನ್ನ. ಇಲ್ಲಿ ಯಾವುದೇ ರೀತಿಯಂಥ ಮಿಷಿನರಿ ಮೇಂಟೆನೆನ್ಸು ಏನೇನಿದೆಯೋ ದೊಡ್ಡ ದೊಡ್ಡ ಲೆಕ್ಕದೆಲ್ಲ ಇಲ್ಲಿ ಇಡ್ತಾಯಿದ್ರು. ಇಲ್ಲಿಂದ ಅಲ್ಲಿಗೆ ಸಾಗಣೆ ಮಾಡಿಕೊಂಡು ಅವ್ರಿಗೆ ಬೇಕಾದಂಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ತನಕ ವೀಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಸುತ್ತಮುತ್ತನೇ ತುಂಬ ಪ್ಲೇಸ್ಗಳಿರುತ್ತೆ, ನಮಗೆ ಗೊತ್ತಿರಲ್ಲ. ಆ ಥರ ಹಿಡನ್ ಪ್ಲೇಸ್ಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.